ಅದು ಸರ್ಕಾರಿ ಆಸ್ಪತ್ರೆ. ಬಡವರ ಪಾಲಿನ ಸಂಜೀವಿನಿ ಆಗಬೇಕಿದ್ದ ಆಸ್ಪತ್ರೆ ಅವ್ಯವಸ್ಥೆಯ ಆಗರವಾಗಿತ್ತು. ಏಕಾಏಕಿ ದಾಳಿ ಮಾಡಿದ್ದ ಲೋಕಾಯುಕ್ತರು ಆ ಆಸ್ಪತ್ರೆಯ ಭೂತ ಬಂಗಲೆ ಸ್ಥಿತಿ ಕಂಡು ಹೌಹಾರಿದ್ರು. ಮಕ್ಕಳ ವಿಭಾಗದ ಕೊಠಡಿ ಶಿಥಿಲಗೊಂಡು ಚಾವಣಿಯಿಂದ ಸಿಮೆಂಟ್ ಉದುರ್ತಾ ಇದೆ. ಹೆರಿಗೆ ವಿಭಾಗದ ರೂಮ್ ಪಾಚಿಗಟ್ಟಿದೆ. ಡೆಂಟಲ್ ವಿಭಾಗವಂತೂ ಥೇಟ್ ಭೂತ ಬಂಗಲೆಯಂತಿದೆ. ಬೆಡ್ಡು, ಔಷಧ, ಟ್ರೀಟ್ಮೆಂಟ್ ಬಗ್ಗೆ ಅಂತೂ ಹೇಳೋದೇ ಬೇಡ. ಇದು ಕೆಸಿ ಜನರಲ್ ಆಸ್ಪತ್ರೆಯ ಕರ್ಮಕಾಂಡ. ಇದೇ ಆಸ್ಪತ್ರೆ ಮೇಲೆ ದಾಳಿ ಮಾಡಿದ್ದ ಲೋಕಾಯುಕ್ತರು ವೈದ್ಯಾಧಿಕಾರಿಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆ ಅವ್ಯವಸ್ಥೆಯ ಆಗರ. ಇದು ಡೆಂಟಲ್ ವಿಭಾಗವಲ್ಲ, ಭೂತ ಬಂಗಲೆ ಎಂದ ಲೋಕಾಯುಕ್ತ. ಬಡ ರೋಗಿಗಳ ಸಂಜೀವಿನಿ, ಬಡವರ ಪಾಲಿನ ಆರೋಗ್ಯಧಾಮ. ಮಲ್ಲೇಶ್ವರಂನಲ್ಲಿರೋ ಕೆಸಿ ಜನರಲ್ ಆಸ್ಪತ್ರೆ ಇಂಥದ್ದೊಂದು ಹೆಗ್ಗಳಿಕೆ ಹೊಂದಿತು. ಆದರೆ ಇದೇ ಆಸ್ಪತ್ರೆ ಸದ್ಯ ಗಬ್ಬೆದ್ದು ಹೋಗಿದೆ. ಈ ಸಂಬಂಧ ರೋಗಿಗಳಿಂದ ಸಾಲು ಸಾಲು ದೂರುಗಳು ಬರ್ತಿದ್ದಂತೆ ಸ್ವತಃ ಲೋಕಾಯುಕ್ತ ನ್ಯಾಯಮೂರ್ತಿಗಳೇ ಆಸ್ಪತ್ರೆ ಮೇಲೆ ದಾಳಿ ಮಾಡಿದ್ರು. ಇಲ್ಲಿ ಸಮಯಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಗ್ತಿಲ್ಲ, ವೀಲ್ ಚೇರ್ ಇಲ್ಲ, ಚಿಕಿತ್ಸೆ ಕೊಡೋದಕ್ಕೆ ಹಣದ ಬೇಡಿಕೆ ಇಡ್ತಾರೆ. ಅಷ್ಟೇ ಅಲ್ಲ, ಆಸ್ಪತ್ರೆಯಲ್ಲಿ ಶುಚಿತ್ವ ಕಾಪಾಡ್ತಿಲ್ಲ ಅಂತ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಹೋಗಿತ್ತು. ಹೀಗಾಗಿ ಬೆಳಗ್ಗೆ 10 ಗಂಟೆಗೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್, ಉಪ ಲೋಕಾಯುಕ್ತ ಫಣೀಂದ್ರ ಹಾಗೂ ವೀರಪ್ಪ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿತ್ತು. ಆಸ್ಪತ್ರೆಗೆ ಭೇಟಿ ನೀಡಿದ್ದ ನ್ಯಾಯಮೂರ್ತಿಗಳು ಪ್ರತಿ ವಿಭಾಗಕ್ಕೂ ಎಂಟ್ರಿ ಕೊಟ್ಟು ಪರಿಶೀಲಿಸಿದ್ರು. ದಂತ ಚಿಕಿತ್ಸೆ ವಿಭಾಗಕ್ಕೆ ಭೇಟಿ ಕೊಟ್ಟ ಉಪಲೋಕಾಯುಕ್ತ ವೀರಪ್ಪ ಅವರಿಗೆ ಸತ್ಯದರ್ಶನವಾಗಿ ರೋಗಿಗಳ ಮೇಲೆ ಹಾಕಲು ಏಪ್ರಾನ್ ಇಲ್ಲ, ವೈದ್ಯರಿಗೆ ಮಾಸ್ಕು, ಗ್ಲೌಸ್ಗಳಿಲ್ಲ. ಇದೆಲ್ಲವನ್ನು ಕಂಡ ಉಪಲೋಕಾಯುಕ್ತರು ಇದು ಆಸ್ಪತ್ರೆ ರೀತಿ ಕಾಣ್ತಿಲ್ಲ, ಭೂತ್ ಬಂಗಲೆ ರೀತಿ ಕಾಣ್ತಿದೆ ಅಂತಂದ್ರು. ಗಲೀಜ್ ಆಗಿದೆ, ಅಲ್ಲಿ ಡ್ರೈನೇಜ್ ಫೆಸಿಲಿಟೀಸ್ ಇಲ್ಲ, ಕ್ಲೀನ್ ಇಲ್ಲ, ಭೂತ ಬಂಗ್ಲೆ ಥರ ಕಾಣುತ್ತೆ. ಆಂಬುಲೆನ್ಸ್ ಅವ್ರು ಕರ್ಕೊಂಡ್ ಬರ್ತಾರಂತ ಇಲ್ಲಿಗೆ, ಆಂಬುಲೆನ್ಸ್ ಪೇಷಂಟ್ ಒಳಗಡೆ ಬರೋದೇ ಇಲ್ಲ, ಎಲ್ಲೋ ಹೋಗ್ಬಿಡ್ತದೆ. ಮತ್ತೆ ಅದು ನಿಮಗೆಲ್ಲ ಗೊತ್ತಿದೆ, ಎಲ್ಲೋ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಅವಸ್ಥೆ ಇರೋದ್ರಿಂದ ಇದೆಲ್ಲ ನಾವು ಆಲ್ರೆಡಿ ಕೇಸ್ ರಿಜಿಸ್ಟರ್ ಆಗಿದೆ. ಟೇಕ್ ಆಕ್ಷನ್ ಸ್ಟ್ರಿಕ್ಟ್ಲಿ. ಯುಡಿಐಡಿ ಕಾರ್ಡ್ ವಿತರಣೆ ವಿಭಾಗದಲ್ಲಿ ಹೊರಗೆ ಸರ್ವರ್ ಡೌನ್ ಅಂತ ಬೋರ್ಡ್ ಹಾಕಿ ಒಳಗೆ ಕೆಲಸ ಮಾಡ್ತಿದ್ರು. ಈ ಬಗ್ಗೆ ಪ್ರಶ್ನಿಸ್ತಾ ಇದ್ದಂತೆ ಕಾರ್ಡ್ ಕಿತ್ತು ಹಾಕಿದ್ದಾರೆ ಅಂತ ಲೋಕಾಯುಕ್ತರೇ ಹೇಳಿದ್ರು. UDID ಕಾರ್ಡಲ್ಲಿ ಸರ್ವರ್ ಡೌನ್ ಅಂತ ಹೇಳಿದ್ದಾರೆ. ನನಗೆ ನೋವಾಗಿದೆ ಅಂದರೆ ಆ ಡಾಕ್ಟರ್ಸ್ ಎಲ್ಲ ಡೆಂಟಲಲ್ಲಿ ಎಲ್ಲ ಬಂದು, ಸರ್ ಇಲ್ಲಿ ನಮಗೆ ಮಾಸ್ಕ್ ಹಾಕ್ಕೊಳ್ಳೋಕ್ಕೆ ಮಾಸ್ಕ್ ಇಲ್ಲ, ಕೈಗಳಿಗೆ ಇದನ್ನು ಹಾಕ್ಕೊಳ್ಳೋಕ್ಕೆ ಬ್ಲೌಸ್ ಹಾಕ್ಕೊಳ್ಳೋಕ್ಕೆ ಬೆಗ್ ಮಾಡೋ ಪರಿಸ್ಥಿತಿ ಇದೆ ಸರ್ ಅಂತ ಹೇಳ್ತಾರೆ. ಅವರು ಡೈರೆಕ್ಟ್ ಹಂಗೆ ಇದು ಮಾಡೋದು, ಆ ಪೇಷಂಟ್ ಮೇಲೆ ಒಂದು ಎಫ್ಐಆರ್ ಹಾಕ್ಬೇಕು, ಅದು ಇಲ್ಲ. ಆ ಥರ ಆದರೆ ಎಲ್ಲ ಸಪ್ಲೈ ಇದೆ, ಅದು ಸರಿಯಾಗಿ ಕೊಡ್ತಾ ಇಲ್ಲ. ಅವ್ರು ಸುಮಾರು ರಿಕ್ವೆಸ್ಟ್ ಮಾಡಿಕೊಂಡು ಕೊಡ್ತಾ ಇಲ್ಲ. ಹೆರಿಗೆ ವಿಭಾಗದಲ್ಲಿ ಲಂಚಾವತಾರ. ಇನ್ನು ಹೆರಿಗೆ ವಿಭಾಗದಲ್ಲಿ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಪರಿಶೀಲನೆ ಮಾಡ್ತಿದ್ದಂತೆ ದೂರುಗಳ ಸುರಿಮಳೆಯೇ ಎದುರಾಗಿತ್ತು. ಇಲ್ಲಿರೋ ಸಿಬ್ಬಂದಿ ಹಣಕ್ಕೆ ಬೇಡಿಕೆ ಇಡ್ತಿದ್ದಾರೆ ಅಂತ ಹೆರಿಗೆಗೆ ಬಂದವರು ಆರೋಪಿಸಿದ್ರು. ಹಣ ಕೊಡದಿದ್ರೆ ತಾಯಿ ಕಾರ್ಡನ್ನೇ ಕಿತ್ಕೊಳ್ತಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. ಇಲ್ಲಿ ಟಾಯ್ಲೆಟ್, ಬೆಡ್ ಸೇರಿದಂತೆ ಎಲ್ಲವೂ ಹಾಳಾಗಿವೆ. ಅಷ್ಟೇ ಅಲ್ಲ, ಮಾರ್ನಿಂಗ್ 5 ವೈದ್ಯರು ಇರಬೇಕಿತ್ತು, ಆದ್ರೆ ಒಬ್ಬ ವೈದ್ಯರು ಮಾತ್ರ ಕೆಲಸಕ್ಕೆ ಹಾಜರಾಗಿದ್ರು. ಇದೆಲ್ಲವನ್ನ ಗಂಭೀರವಾಗಿ ಪರಿಗಣಿಸಿರೋ ಲೋಕಾಯುಕ್ತ ನ್ಯಾಯಮೂರ್ತಿಗಳು ದೂರು ದಾಖಲಿಸಿ ತನಿಖೆ ನಡೆಸೋದಾಗಿ ಹೇಳಿದ್ರು. ಸ್ಟಾಫ್ ಕಡಿಮೆ ಇದೆ ಅಂತ ಹೇಳ್ತಾರೆ ಅವರು. ಯಾವ ರೀತಿ ಕಡಿಮೆ ಇದೆ, ಯಾವಾಗ ರಿಕ್ರೂಟ್ ಆದದ್ದು, ಟೋಟಲ್ ಸ್ಟ್ರೆಂತ್ ಎಷ್ಟು, ಈಗ ಎಷ್ಟಿದೆ, ಅದು ಏನು ತೊಂದರೆ ಆಗಿದೆ ನಿಮಗೆ ಅಂತ ಅವ್ರ ಕಡೆಯಿಂದ ಬರವಣಿಗೆಯಲ್ಲಿ ತೊಗೊಳ್ತೀವಿ. ಮೇಲಾಧಿಕಾರಿಗಳಿಗೆ ಅದ್ರ ಬಗ್ಗೆ ಚೌಕಶಿ ಮಾಡಿ, ಎನ್ಕ್ವೈರಿ ಮಾಡಿ, ಅವ್ರಿಗೂ ಕೂಡ ಏನೇನು ಇನ್ಸ್ಟ್ರಕ್ಷನ್ಸು, ಡೈರೆಕ್ಷನ್ಸು, ರೆಕಮೆಂಡೇಶನ್ಸ್ ಕೊಡಬೇಕು ಅದನ್ನು ಮಾಡ್ತೀವಿ. ಅಧ್ವಾನಗಳ ಆಗರವಾಗಿದ್ದ ಕೆಸಿ ಜನರಲ್ ಆಸ್ಪತ್ರೆ ಮೇಲೆ ದಾಳಿ ಮಾಡಿದ ಲೋಕಾಯುಕ್ತರು ಟ್ರೀಟ್ಮೆಂಟ್ ನೀಡಿದ್ದಾರೆ. ಇನ್ನಾದರೂ ಆಸ್ಪತ್ರೆ ವ್ಯವಸ್ಥೆ ಸರಿಯಾಗಬೇಕಿದೆ. ರಾಜಪಾಜಿ ನಾಯ್ಕ್, TV9 ಬೆಂಗಳೂರು.